ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇದು ಕೇಪಲ್ ರೀಡಿಂಗ್ ಇದೆ. 10-10 ಪೋರ್ಟಲ್ ಅಂದರೆ ಇದೊಂಥರ ನ್ಯೂ ಬಿಗಿನಿಂಗ್ ಇರ್ಬೋದು. ನಿಮ್ಗೆ ಯಾವ ಬ್ಲೆಸ್ಸಿಂಗ್ಸ್ ತರ್ತಾ ಇದೆ ಅಂತ ಹೇಳಿ ನೋಡುವ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದು ಟೈಮ್ಲೆಸ್ ರೀಡಿಂಗ್ ಇರ್ತದೆ. ಇದು ಜನರಲ್ ರೀಡಿಂಗ್ ಆಸಿ ಗೈಡೆನ್ಸ್ ಆಗಿ ತಗೊಳ್ಳಿ. ಫೈಲ್ ನಂಬರ್ 1 ರೋಸ್ ಕ್ವಾರ್ಟರ್ಸ್, ಫೈಲ್ ನಂಬರ್ 2 ಬ್ಲ್ಯಾಕ್ ಟೂರ್ಮಲಿನ್, ಫೈಲ್ ನಂಬರ್ 3 ವೈಟ್ ಅಗಟೆ. One, two, three. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. ನಿಮಗೆ 10-10 ಪೋರ್ಟಲ್ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಫೈಲ್ ಸೆಲೆಕ್ಟ್ ಮಾಡಿ 1, 2, 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ರೋಸ್ ಕ್ವಾರ್ಟರ್ಸ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಯೂನಿವರ್ಸ್ ಕಡೆಯಿಂದ 10-10 ಪೋರ್ಟಲ್ ಬ್ಲೆಸ್ಸಿಂಗ್ಸ್ ಏನು ಅಂತ ಹೇಳಿ ನೋಡುವ. ಯೂನಿಕಾರ್ನ್, ಫೋಕಸ್, ವಿಜಾರ್ಡ್ ಆಫ್ ದ ವುಡ್ಸ್, ಫೋಕಸ್. ಕಾರ್ಡ್ ಕ್ಲಾರಿಫೈ ತೆಗಿತಿದ್ದೇನೆ. ಇಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಇರ್ಬೋದು ಅಥವಾ ಓವರ್ ಥಿಂಕಿಂಗ್ ಇರ್ಬೋದು. ನಾನು ಯಾವ ಕಡೆ ಮೂವ್ ಆಗಬೇಕು, ಹೇಗೆ ಸಾಗಬೇಕು ಅಂತ ಹೇಳಿ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ, ಒಂದು ಫೋಕಸ್ ನಿಮ್ಮದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಅಂದರೆ ನಿಮಗೆ ಯಾವುದು ಇಷ್ಟ ಅದು ನಿಮಗೆ ಕೆಲವೊಮ್ಮೆ ಬೇಡದೇ ಇರೋದಿರ್ಬೋದು, ಅದು ನಮಗೆ ಇಷ್ಟ ಇರ್ಬೋದು. ಸೊ ಯಾವುದು ಬೇಕು ಯಾವುದು ಬೇಡ ನಿಮ್ಗೆ ಇಷ್ಟ ಆಗಿರೋದೆ ಅದನ್ನು ಕರೆಕ್ಟಾಗಿ ಚಾಯ್ಸ್ ಮಾಡಬೇಕು, ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಫೋಕಸ್ ತುಂಬ ಇಂಪಾರ್ಟೆಂಟ್. ತುಂಬ ವಸ್ತುಗಳನ್ನು ಚಾಯ್ಸ್ ಮಾಡೋ ಬದಲು ಬೇಕಾಗಿರೋದು ಒಂದು ವಸ್ತುವನ್ನು ಚಾಯ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಬರ್ತಾ ಇದೆ. ನಿಮಗೀಗ ಕೆಲವೊಮ್ಮೆ ತುಂಬಾ ಕನ್ಫ್ಯೂಷನ್ ಅಂತ ಅನಿಸ್ತಿರ್ಬೋದು, ಸ್ಟ್ರೆಂತ್ ಇಲ್ಲದೆ ಇರ್ಬೋದು, ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ನಿಮ್ಗೆ ಆಪ್ಷನ್ ತುಂಬಾನೇ ಇದ್ದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಇರ್ಬೋದು, ನಿಮ್ಗೆ ಮುಂದೆ ಹೇಗೆ ಮೂವ್ ಆಗುದು ಅಥವಾ ಆ ತರ ನಿಮಗೆ ಕನ್ಫ್ಯೂಷನ್ ಎನರ್ಜಿ ಇದೆ. ಸೊ ಫೋಕಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಯಾವುದ್ರ ಮೇಲೆ ಫೋಕಸ್? ಇಲ್ಲಿ ಮ್ಯಾನಿಫೆಸ್ಟೇಷನ್, ನಾವು ಅಂದ್ರೆ ಯಾವ ರೀತಿ ದೇವರನ್ನು ಬೇಡ್ಕೊಳ್ತಿದ್ದೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಕೆಲವೊಮ್ಮೆ ನಾವು ಒಬ್ಬರೇ ಸ್ಟ್ರಗಲ್ ಮಾಡ್ತಿರ್ಬೋದು, ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ. ಅದರ ಮೇಲೂ ನೀವು ಫೋಕಸ್ ಮಾಡಬೇಕಾಗ್ತದೆ, ಅಥವಾ ನಿಮ್ಮ ಸುತ್ತಮುತ್ತ ಇರೋ ಜನಗಳ ಕಡೆನೂ ನೋಡ್ಬೇಕಾಗ್ತದೆ. ಅಥವಾ ನಿಮ್ಮ ಹತ್ರ ತುಂಬಾ ಕ್ರಿಯೇಟಿವಿಟಿ ಇರ್ತಿರ್ಬೋದು, ಯಾವ್ದು ಸೆಲೆಕ್ಟ್ ಮಾಡಬೇಕು, ಯಾವ್ದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಅಥವಾ ಇದು ಎಜುಕೇಶನ್ ಸಲುವಾಗಿ ಸಹ ಇರ್ಬೋದು. ಇನ್ ಕೆಲವರಿಗೆ ಲೈಫಲ್ಲಿ ಸ್ಟ್ರಗಲ್, ಇನ್ ಕೆಲವರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು.
ಸಡನ್ ಲೈಫ್ ಚೇಂಜಸ್ ಆದಾಗ ತುಂಬಾ ಕಷ್ಟ ಅಂತ ಅನಿಸ್ತದೆ, ಯಾವ ಕಡೆ ನೋಡ್ಬೇಕು ಹೇಗೆ ಮಾಡ್ಬೇಕು ಅಂತ ಹೇಳಿ. ಇನ್ ಕೆಲವರದ್ದು ರಿಲೇಶನ್ಶಿಪ್ ಲಾಸ್ ಇರ್ಬೋದು. ಇಲ್ಲಿ ಇದರ ಬಗ್ಗೆ ನೀವು ತುಂಬಾ ಫೋಕಸ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕೆಲವರಿಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಇದೆ, ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಇದು ಕೆಲವರಿಗೆ ಸೆಕೆಂಡ್ ಚಾನ್ಸ್ ಏನಂದ್ರೆ ಅರ್ಥ ಆಗದೆ ಇದ್ದಿರ್ಬೋದು. ಸೊ ನೀವು ಫೋಕಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಯಾವ್ದು ಬೇಕೋ ಅದನ್ನು ಮಾತ್ರ ಚಾಯ್ಸ್ ಮಾಡಿ, ಯಾಕಂದ್ರೆ ಕೆಲವೊಮ್ಮೆ ಚಾಯ್ಸ್ ಯಾವಾಗ್ಲೂ ಕೊಡುದಿಲ್ಲ ಯೂನಿವರ್ಸ್. ನಿಮ್ಗೊಂದು ಮೆಸೇಜ್ ತೆಗೆದಿದ್ದೇನೆ. ಕೆಲವೊಮ್ಮೆ ನಮ್ಮ ಈಗೋದಿಂದಾಗಿ ನಾವು ತುಂಬಾನೇ ಕನ್ಫ್ಯೂಷನ್ ಇರುತ್ತೇವೆ, ಅಥವಾ ಏನಾದ್ರೂ ತುಂಬಾ ನಮ್ಮಲ್ಲಿರೋ ಏನ್ ಹೇಳ್ತಾರೆ ತುಂಬಾ ಫ್ಲಕ್ಚುಯೇಷನ್ ಆಗ್ತಿರ್ಬೋದು ಎನರ್ಜೀಸ್ ಎಲ್ಲ, ಅಂದ್ರೆ ತುಂಬಾ ಇಮೋಷನ್ಸ್ ಫ್ಲಕ್ಚುಯೇಷನ್ ಇದ್ದಿರ್ಬೋದು. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಜೀವನವನ್ನು. ಅಂದ್ರೆ ನೀವು ಹೇಳಿದಾಗೆ ನಿಮ್ ಜೀವನ ನಡೆಯದೇನೆ ಇದ್ದಿರ್ಬೋದು. ಸೊ ಜೀವನ ಹೇಗೆ ಚೇಂಜಸ್ ಆಗ್ತಿದೆ ಅದಕ್ಕೆ ನೀವು ಅಡ್ಜಸ್ಟ್ ಆಕೊಂಡು ಹೋಗ್ಬೇಕು, ಕಾನ್ಫಿಡೆನ್ಸ್ ಅಲ್ಲಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಏಂಜಲ್ಸ್ ಇಂದ ಮೆಸೇಜ್ ತೆಗಿತಿದೆ, ನಿಮ್ಗೆ ಏನ್ ಬರ್ತದೆ ಅಂತ ಹೇಳಿ ನೋಡುವ. ಆಪರ್ಚುನಿಟಿ, ಇಟ್ ಈಸ್ ಅಪ್ ಟು ಯು. ಕಾಂಪ್ರಮೈಸ್, ಇಲ್ಲೂ ಕಾಂಪ್ರಮೈಸ್ ಬಂದಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್, ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನಿಮ್ಮ ಜೀವನದಲ್ಲಿ ಕಾಂಪ್ರಮೈಸ್ ಆಗೋದು ತುಂಬಾನೇ ಮುಖ್ಯ. ನಿಮ್ಮ ಜೀವನ ನೀವು ಅನ್ಕೊಂಡಾಗೆ ಸಾಗದೇನೆ ಇದ್ದಿರ್ಬೋದು. ಸೊ ಕಾಂಪ್ರಮೈಸ್ ಆಗಿ ತಾಳ್ಮೆಯಲ್ಲಿ ಇದೆ ಅಂತ ಹೇಳ್ತಾರೆ. ನಿಮ್ಗೆ ದೇವರು ಅವಕಾಶಗಳನ್ನು ಕೊಡ್ತಿದ್ದಾರೆ. ಇದೊಂಥರ ತುಂಬಾ ಮಲ್ಟಿಪಲ್ ಅಪರ್ಚುನಿಟೀಸ್ ಇರ್ಬೋದು. ಸೊ ಅಪರ್ಚುನಿಟಿ ಬರ್ತಾ ಇದೆ. ಇಟ್ ಈಸ್ ಅಪ್ ಟು ಯು, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ. ನೀವೇ ನಿಮ್ಮ ಜೀವನಕ್ಕೆ ಶೇಪ್ ಕೊಡುವವರು ಅಂತ ಹೇಳಿ. ಸೊ ಈಗ ಯಾವ್ದು ಚಾಯ್ಸ್ ಮಾಡಬೇಕು, ಯಾವ್ದು ಬಿಡ್ಬೇಕು ಅನ್ನೋದು ನಿಮ್ಗೆ ಬಿಟ್ಟದ್ದು. ಸೊ ಒಂದು ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಎಲ್ಲವನ್ನು ಎಟ್ ಎ ಟೈಮ್ ಚಾಯ್ಸ್ ಮಾಡಬೇಡಿ, ಒಂದು ಕಡೆ ಫೋಕಸ್ ಮಾಡಿ ಮುಂದೆ ಸಾಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಇಂಟ್ಯೂಷನ್ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಬ್ಲ್ಯಾಕ್ ಟೂರ್ಮಲಿನ್ ಚಾಯ್ಸ್ ಮಾಡಿದೀರಾ, ನಿಮ್ ಜೀವನದಲ್ಲಿ 10 ಪೋರ್ಟಲ್ ಏನು ಬ್ಲೆಸ್ಸಿಂಗ್ಸ್ ತರ್ತಾ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಇದು ಜನರಲ್ ರೀಡಿಂಗ್. ಸ್ಟೆಬಿಲಿಟಿ, ಇಲ್ಲಿ ನೀವು ತುಂಬಾ ಸಮಯಗಳಿಂದ ಕಾಯ್ತಿರ್ಬೋದು. ನಿಮ್ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಇಲ್ಲ, ಸ್ಟೇಬಲ್ ಇಲ್ಲ, ಅಥವಾ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು. ಸೊ ನಿಮ್ ಲೈಫ್ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೊಂಥರ ಇಲ್ಲಿ ಹೋಪ್ ಬರ್ತಾ ಇದೆ, ಭರವಸೆ ಬರ್ತಾ ಇದೆ. ಇಷ್ಟೊನಕ ನೀವು ಹೋಪ್ ಕಳ್ಕೊಂಡಿರ್ಬೋದು. ಸೊ ಈಗ ನೀವು ಅಂದ್ರೆ ಏನ್ ಹೇಳ್ತಾರೆ, ಒಂದು ನಿಮ್ ಜೀವನದಲ್ಲಿ ಏನ್ ಹೇಳ್ತಾರೆ ಒಂದು ಮೇಲೆ ಹಾರ್ಲಿಕ್ಕೆ ರೆಡಿ ಆಗಿದ್ದೀರಿ ಅಂತ ಹೇಳಿ. ಇಷ್ಟು ತನಕ ನೀವೆಲ್ಲ ಕಳ್ಕೊಂಡಂತ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಇನ್ನು ಮುಂದೆ ನಿಮ್ ಜೀವನ ಒಂಥರ ಒಂದು ಹೋಪ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಕ್ಲಾರಿಫೈಯರ್ ತೆಗಿತಿದ್ದೇನೆ. ಫೈಲ್ ನಂಬರ್ 2 ಸ್ಟೆಬಿಲಿಟಿ. ಸೊ ಇದು ಹೇಗಂತ ಹೇಳಿದ್ರೆ, ಇಲ್ಲಿ ಅರ್ತ್ ಸ್ಪಿರಿಟ್ ಬಂದು ನಿಮ್ಗೆ ಒಂದು ಸಡನ್ ನಿಮ್ ಲೈಫ್ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಸಡನ್ ತುಂಬಾ ಫಾಸ್ಟ್ ಆಗಿ ಆಗ್ತದೆ. ಕೆಲವರಿಗೆ 8 ವಾರ ಇದ್ರೂ ಇರ್ಬೋದು, 8 ದಿನ ಇದ್ರೂ ಇರ್ಬೋದು. ನಿಮ್ಗೆ ತುಂಬಾ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು, ನಿಮ್ದು ಸಪ್ರೇಷನ್ ಇದ್ದಿರ್ಬೋದು, ಅಥವಾ ಹಾರ್ಟ್ ಬ್ರೇಕ್ ಇದ್ದಿರ್ಬೋದು, ಅಥವಾ ಜಗಳ ಇದ್ದಿರ್ಬೋದು ನಿಮ್ ಸುತ್ತಮುತ್ತ ಇರೋರ ಜೊತೆ, ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಇದ್ದಿರ್ಬೋದು. ನಿಮ್ಮ ಪಾರ್ಟ್ನರ್ ಇರ್ಬೋದು, ಇವರು ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಅಥವಾ ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು. ಸೊ ಅದರಲ್ಲಿ ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದೀರಿ, ಒಂದು ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು ನಿಮ್ಗೆ. ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಆಕಸ್ಮಿಕ ಘಟನೆಗಳಂತಲೇ ಹೇಳ್ಬೋದು. ಏನಾಗಿದೆ ನಿಮ್ ಜೀವನದಲ್ಲಿ ತುಂಬಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್.
ಸೊ ಆ ಎನರ್ಜಿಯಿಂದ ಎಲ್ಲ ನೀವು ಮುಂದೆ ಸಾಗ್ತಿದೆ. ನಿಮ್ಮ ಜೀವನ ಒಂದು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ಒಂದು ನೀವು ಫ್ರೀಯಿಂದ ಮುಂದೆ ಸಾಗುವರಿದ್ದೀರಿ. ಇದು ಹೇಗಂತ ಹೇಳಿದ್ರೆ, ಇಷ್ಟು ತನಕ ನಿಮ್ಗೆ ಹೆದರಿಕೆ ಇದ್ದಿರ್ಬೋದು ಏನಾದ್ರೂ ಹೊಸದೇನೋ ಸ್ಟಾರ್ಟ್ ಮಾಡ್ಲಿಕ್ಕೆ. ಇಲ್ಲಿ ನಿಮ್ದೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗಿರಲಿದೆ. ಮೇಜರ್ ಅರ್ಕಾನ ಬಂದಿದೆ. ಇದು ಹೊಸ ಜರ್ನಿ ಹೇಗೆ ಅಂತ ಹೇಳಿದ್ರೆ, ತುಂಬಾ ಫ್ರೀಡಮ್ ಆಗಿ ನೀವು, ಅಂದ್ರೆ ಯಾರಿಗೆ ಹೆದರದೆ ಏನು ಬಂದ್ರು ನಾ ಎದುರಿಸ್ಲಿಕ್ಕೆ ರೆಡಿ ಅಂತ ಹೇಳಿ ಆ ತರ ಇದು ಹೇಳ್ತಾರೆ, ಒಂಥರ ತುಂಬಾ ಆಕಾಶದ ಎತ್ತರಕ್ಕೆ ನೀವು ಹಾರುವರಿದ್ದೀರಿ ಅಂತೇಳಿ, ಆ ರೀತಿ ನಿಮ್ದು ಒಂಥರ ಅಂದ್ರೆ ತುಂಬಾನೇ ಒಂಥರ ನಿಮ್ದು ಲೈಫ್ ಒಂಥರ ರೊಟೇಷನ್ ಆಗ್ತಾ ಇದೆ, ಇಲ್ಲಿ ಟರ್ನ್ ಆಗ್ತಾ ಇದೆ. ಒಂದು ಹೊಸ ಬಿಗಿನಿಂಗ್ ಮಾಡೋರಿದ್ದೀರಿ. ಸೊ ಇದೊಂಥರ ಫಿಯರ್ಲೆಸ್, ಅಂದ್ರೆ ಯಾರ ಹೆದರಿಕೆನೂ ಇಲ್ಲದೆ ಇದೊಂಥರ ಫಾಸ್ಟ್ ಚೇಂಜಸ್ ನಿಮ್ ಜೀವನದಲ್ಲಿ ಬರ್ತಿದೆ. ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ ಜೀವನದಲ್ಲಿ. ಇಷ್ಟು ತನಕ ನಿಮ್ಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 2. ಇಲ್ಲೂ ನ್ಯೂ ಸ್ಟಾರ್ಟ್ ಬಂದಿದೆ. ನ್ಯೂ ಮೂನ್, ಎ ಪರ್ಸನಲ್ ಇಶ್ಯೂ ರೀಚಸ್ ರೆಸೊಲ್ಯೂಷನ್. ಇಲ್ಲಿ ನಿಮ್ದು ಪರ್ಸನಲ್ ಇಶ್ಯೂ, ನಿಮ್ದು ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು ತುಂಬಾನೇ. ಸೊ ಅದೊಂಥರ ಅಂದ್ರೆ ಅದೊಂಥರ ರೆಸೊಲ್ಯೂಷನ್ ಆಗ್ತಾ ಇದೆ, ಸಾಲ್ವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ನೀವು ನೆಗೆಟಿವಿಟಿಯನ್ನು ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಮತ್ತೆ ನಿಮ್ಮ ಪ್ರೀತಿ ಪಾತ್ರರು, ಇವರು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವರು ಸೇಫ್ ಆಗಿದ್ದಾರೆ. ಒಂದು ಹೊಸ ನ್ಯೂ ಸ್ಟಾರ್ಟ್ ಅಂತ ಬಂದಿದ್ದಾರೆ. ಒಂದು ನ್ಯೂ ಸ್ಟಾರ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲೂ ಫುಲ್ ಬಂದಿದೆ. ಇದೊಂದು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡ್ತೇವರಿಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಇದು ಅಮಾವಾಸ್ಯೆ ಟೈಮಲ್ಲಿ ಇರ್ಬೋದು. ಅಮಾವಾಸ್ಯೆ ಟೈಮ್, ಅಮಾವಾಸ್ಯೆ ಈ ಅಮಾವಾಸ್ಯೆ ಅಥವಾ ಅಕ್ಟೋಬರ್ 2 ಇರ್ಬೋದು, ಅಥವಾ ಮುಂದಿನ ಅಮಾವಾಸ್ಯೆ ಇರ್ಬೋದು ನಿಮ್ಮ ಜೀವನದಲ್ಲಿ. ಇದು ಅಕ್ಟೋಬರ್ 2 ನಂತರ ಕಾಣಿಸ್ತಿದೆ. ಒಂದು ಹೊಸ ಸ್ಟಾರ್ಟ್ ಬರ್ತಿದೆ ನಿಮ್ಮ ಜೀವನದಲ್ಲಿ, ಮೇಜರ್ ಚೇಂಜಸ್ ಇದು. ಫೈಲ್ ನಂಬರ್ 2 ತುಂಬಾನೇ ಸ್ಟೆಬಿಲಿಟಿ ಬರ್ತದೆ ನಿಮ್ಮ ಜೀವನದಲ್ಲಿ. ಕಂಗ್ರ್ಯಾಚುಲೇಷನ್. ಸ್ವಲ್ಪ ನೆಗೆಟಿವಿಟಿ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜೀವನವನ್ನು ಅಂದ್ರೆ ಗಿವ್ ಅಪ್ ಅಲ್ಲಿ ಇರಬೇಡಿ, ಇನ್ನೊಂದು ಚಾನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ಸಲ ನಿಮ್ಮ ಹೊಸ ಜರ್ನಿಯನ್ನು, ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂತ ಹೇಳ್ತಾರೆ. ಕಾಂಪ್ರಮೈಸ್ ಆಗಿ ನಿಮ್ ಜೀವನದಲ್ಲಿ ಹಿಂದೆ ಏನ್ ನಡೀತದೆ ಅದೆಲ್ಲವನ್ನು ಮರೆತು ನೀವು ಮುಂದೆ ಸಾಗಿ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಈಗ ನೀವು ರೆಡಿ ಆಗಿದ್ದೀರಿ ನಿಮ್ ಜೀವನದಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಲಿಕ್ಕೆ. ನಿಮ್ ಜೀವನದಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುವುದರಲ್ಲಿದೆ ಅಂತ ಹೇಳ್ತಿದ್ದಾರೆ. ಇದೊಂದು ತುಂಬಾ ತುಂಬಾ ಧೈರ್ಯದಲ್ಲಿ ನೀವು ಈ ಜರ್ನಿಯನ್ನು ಸ್ಟಾರ್ಟ್ ಮಾಡೋದಿದ್ದೀರಿ. ಇದು ಮೇಜರ್ ಲೈಫ್ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ 10 ಪೋರ್ಟಲ್ ಏನು ಬ್ಲೆಸ್ಸಿಂಗ್ಸ್ ತರ್ತಾ ಇದೆ ಅಂತ ಹೇಳಿ ನೋಡುವ. ಸ್ಯಾಂಕ್ಚುವರಿ, ಮಿಸ್ಟಿಕ್ ಮೆಡೋ. ಇಲ್ಲಿ ನಿಮ್ಮ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಇನ್ನರ್ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ಅಂದ್ರೆ ಹೇಗಂತ ಹೇಳಿದ್ರೆ, ಇದು ನಮ್ಮ ರಿಲೇಶನ್ಶಿಪ್ ಹೀಲಿಂಗ್ಸ್ ಇರ್ಬೋದು, ಅಥವಾ ನಮ್ಗೆ ಯಾರ ಜೊತೆ ಬೆರೆತ್ರೆ ತುಂಬಾ ಖುಷಿ ಅಂತ ಅನಿಸ್ಬೋದು, ಅವ್ರ ಜೊತೆ ಮಾತಾಡೋದಾಗ್ಲಿ, ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಅಂದ್ರೆ ನಮ್ಮಲ್ಲಿ ಏನೋ ಇನ್ನರ್ ವೂನ್ಸ್ ಇದೆಯಾ ಅಥವಾ ಇನ್ನರ್ ವರ್ಕ್ ಇದೆಯಾ, ಅದನ್ನ ನಾವು ಮಾಡ್ಬೇಕು, ಹೀಲ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಇಲ್ಲಿ ಕೆಲವರಿಗೆ ಮೆಸೇಜ್ ಇಲ್ಲಿ ಕೆಲವರಿಗೆ ಮೆಸೇಜ್ ಇದೆ. ನೀವು ನಿಮ್ಮ ಕಮ್ಯುನಿಟಿ ಜೊತೆ ಬೆರಿಬೇಕಂದ್ರೆ ಇವರು ನಿಮ್ಮ ಸೋಲ್ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಅಂದ್ರೆ ಇವರು ಇದು ಸ್ಪಿರಿಚುವಲ್ ಜರ್ನಿಯಲ್ಲಿ ಕೆಲವರಿಗೆ ಹೇಳ್ತಿದ್ದಾರೆ. ಇವರು ನಿಮ್ಮ ಸೋಲ್ ಮೆಂಬರ್ ಜೊತೆ ನೀವು ಮಿಂಗಲ್ ಆಗೋರಿದ್ದೀರಿ ಅಂತ ಹೇಳ್ತಿದ್ದಾರೆ. ಸೊ ಇದೊಂಥರ ನೀವು ಕೆಲವರಲ್ಲಿ ಅಸ್ಟ್ರಾಲಜಿ ಕಲಿಬಹುದು. ಇದು ನೀವು ಯಾವ ವಿಷಯದಲ್ಲಿ ಹೀಲ್ ಆಗ್ಬೇಕಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ ಆ ವಿಷಯದಲ್ಲಿ. ಪ್ಲಸ್ ನಿಮ್ಮ ಸುತ್ತಮುತ್ತ ಜಗಳ ಇರ್ಬೋದು, ಮನೆ ಒಳಗಿರ್ಬೋದು ಅಥವಾ ಮನಸ್ಸಿನೊಳಗಿರ್ಬೋದು, ಅಥವಾ ಫೈನಾನ್ಸ್ ಅಥವಾ ಯಾರೊಬ್ರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅದರ ವಿಷಯದಲ್ಲಿ ನಿಮ್ಗೆ ತುಂಬಾನೇ ಮನಸ್ಸಿಗೆ ನೋವಾಗಿದೆ. ಸೊ ಅದರ ವಿಷಯದಲ್ಲಿ ನೀವು ಹೀಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವೊಂದು ಅಂದ್ರೆ
ಎಂಜಾಯ್ ಮಾಡಬೇಕು, ಒಂದು ಖುಷಿ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಆಗ್ಬೋದು, ನೀವು ಟ್ರಿಪ್ ಎಲ್ಲಾದ್ರೂ ಹೋಗ್ಬೋದು. ನಿಮ್ಗೆ 11 ನಂಬರ್ ತುಂಬಾ ಕಾಣಿಸ್ತಿರ್ಬೋದು. ನಿಮ್ ಲೈಫಲ್ಲಿ ಒಂದು ಜಸ್ಟಿಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಹೇಗಂತ ಹೇಳಿದ್ರೆ ಒಂದು ಕರ್ಮ ಕ್ಲಿಯರ್ ಇರ್ಬೋದು ಇದು ನಿಮ್ಗೆ. ಸೊ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ಅಂತೆ, ಒಂದು ಎಂಡ್ ಆಗಿ ನಿಮ್ ಜೀವನದಲ್ಲಿ ಹೊಸ ಬಿಗಿನಿಂಗ್ ಬರ್ತಾ ಇದೆ. ಸೊ ನೀವು ಹಳೆಯದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಅಂದ್ರೆ ಇನ್ನರ್ ಹೀಲಿಂಗ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ. ನೀವು ಹೊರಗಿನ ಜನಗಳ ಜೊತೆ ಬೆರಿಬೇಕು ಅಥವಾ ಕಮ್ಯುನಿಟಿ ಜೊತೆ ಇರಬೇಕು ಅಂತ ಹೇಳ್ತಿದ್ದಾರೆ. ನಿಮಗೆ ಮೆಸೇಜ್ ಇಲ್ಲಿ ನಿಮ್ಗೆ ತುಂಬಾ ಹೆದರಿಕೆ ಇರ್ಬೋದು. ಆ ಹೆದರಿಕೆ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ನೆಗೆಟಿವಿಟಿ ರಿಲೀಸ್ ಮಾಡಿ. ಈಗ ನಿಮ್ಗೆ ಕನಸಿರ್ಬೋದು ಏನಾದ್ರು ಮಾಡ್ಬೇಕು ಅಂತ ಹೇಳಿ, ಅಥವಾ ಅದನ್ನ ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದಿರ್ಬೋದು. ಅದನ್ನು ಅಂದ್ರೆ ಪ್ರಾಕ್ಟಿಕಲ್ ಆಕ್ಷನ್ಗೆ ತನ್ನಿ ಅಂತ ಹೇಳ್ತಿದ್ದಾರೆ. ನೀವು ಈ ಹಿಂದೆ ನಿಮ್ ಜೀವನದಲ್ಲಿ ಏನೇ ಆಗಿರ್ಬೋದು ಅದನ್ನು ನೀವು ಎಣಿಸ್ಕೊಂಡು ಮುಂದೆ ಆಗುದನ್ನು ಸ್ಟಾಪ್ ಮಾಡಬೇಡಿ. ಸೊ ಈಗ ನಿಮಗೆ ಜೀವನದಲ್ಲಿ ತುಂಬಾ ಇಮೋಷನ್ಸ್, ಅಂದ್ರೆ ತುಂಬಾ ದುಃಖ ಆಗ್ತಿರ್ಬೋದು, ತುಂಬಾ ಖುಷಿ ಆಗ್ತಿರ್ಬೋದು, ಸಡನ್ ದುಃಖ, ಸಡನ್ ಖುಷಿ. ಸೊ ಇಲ್ಲಿ ನೀವು ಇಮೋಷನಲ್ ಕಂಟ್ರೋಲ್ ಮಾಡ್ಕೋಬೇಕು ನಿಮ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಮೋಷನಲ್ ನೀವು ತುಂಬಾ ಸಾಫ್ಟ್ ಇರ್ಬೋದು. ಸೊ ನೀವು ಲಾಜಿಕ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಎನರ್ಜಿ ತುಂಬಾ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ನಿಮಗೆ ಮೆಸೇಜ್ ತೆಗಿತಿದ್ದೇನೆ ಏಂಜಲ್ಸ್ ಕಡೆಯಿಂದ. ಕಾಂಪ್ರಮೈಸ್ ಇಲ್ಲಿ ನೀವು ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಅಂದ್ರೆ ಈ ಜೀವನ ನೀವು ಅನ್ಕೊಂಡಾಗ ಈಗ ನಡೀತಾ ಇರ್ಲಿಕ್ಕಿಲ್ಲ, ಬೇರೆ ರೀತಿಯಲ್ಲಿ ಸಾಕ್ತಾ ಇದ್ದಿರ್ಬೋದು. ಸೊ ನೀವು ಅಂದ್ರೆ ರೀಕನ್ಸಿಡರ್ ಮಾಡಿ, ಸೆಕೆಂಡ್ ಅಂದ್ರೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ಸಲ ನೀವು ವೇಕಪ್ ಆಗ್ಬೇಕು ಅಂತ ಹೇಳಿ. ಈಗ ನಿಮ್ ಜೀವನದಲ್ಲಿ ಯಾವ್ದು ಮಿರಾಕಲ್ ನಡೀತಾ ಇದ್ದಿರ್ಬೋದು, ಆದ್ರೆ ಇದು ಕರೆಕ್ಟ್ ಟೈಮ್ ಅಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಡೆಸ್ಟಿನಿ ಡಿವೈನ್ ಟೈಮ್ ರೋಲ್ ಪ್ಲೇ ಆಗ್ತಾ ಇದೆ ನಿಮ್ದು. ಈಗ ನಿಮ್ ಜೀವನದಲ್ಲಿ ಯಾವ ಮಿರಾಕಲ್ ನಡೀತಾ ಇರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟಕ್ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ ನೀವು ಹೀಲ್ ಆಗ್ಬೇಕು, ನಿಮ್ಮನ್ನ ನೀವು ಹೀಲ್ ಆಗ್ಬೇಕು, ನೀವು ಇನ್ನರ್ ವರ್ಕ್ ಮಾಡ್ಬೇಕು ಅನ್ನೋದು ಇಲ್ಲಿ ದೇವರ ಇಚ್ಛೆ. ಸೊ ನಿಮ್ಗೆ ಏಂಜಲ್ಸ್ ತುಂಬಾ ಸೈನ್ ಕಾಣಿಸ್ತಿರ್ಬೋದು, ಕನಸಲ್ಲಿ ಬರ್ತಿರ್ಬೋದು, ಬೆಳಕು ಕಾಣಿಸ್ತಿರ್ಬೋದು, ಅಥವಾ ಏನೋ ಒಂದು ಇಲ್ಲಿ ದೇವರು ಕೈಯಲ್ಲಿ ಹಿಡ್ಕೊಂಡು ನಿಮ್ಗೆ ಏನಾದ್ರು ತೋರಿಸ್ತಿರ್ಬೋದು. ಇದು ಕೆಲವರಿಗೆ ನಂಬರ್ಸ್ ತುಂಬಾ ಕಾಣಿಸ್ತಿರ್ಬೋದು. ಇಲ್ಲಿ ನಿಮ್ ಜೀವನ ಒಂದು ಹೊಸ ಡೈರೆಕ್ಷನ್ ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ಈಗ ಹೇಗಿತ್ತ ಅದರ ತರ ಇಲ್ಲದೆ ಇದ್ದಿರ್ಬೋದು. ನೀವು ಸೋಲ್ ಪರ್ಪಸ್ ಕಡೆ ನೋಡ್ಬೇಕಾಗ್ತದೆ. ಕೆಲವರು ನೀವು ಜನಗಳತ್ತ ನೋಡಿ, ಅಂದ್ರೆ ನೀವು ಬಂದಿರೋದು ಜನಗಳ ಸೇವೆಗೋಸ್ಕರ. ಸೊ ಅದನ್ನು ಮತ್ತು ನೀವು ಬೇರೆ ಕಡೆ ನೋಡ್ತಿರ್ಬೋದು. ಜನಗಳ ಸೇವೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ತುಂಬಾ ಜನ ಸೇರಿದ್ದಾರೆ. ಅಂದ್ರೆ ಆ ಕಮ್ಯುನಿಟಿ ಒಂದು ತುಂಬಾ ಜನ ಸೇರಿ ಅವರಿಗೆ ನೀವು ಬೆಳಕು ಕಾಣಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ಜನ, ಕೆಲವರು ನೀವು ಹೀಲರ್ ಇರ್ಬೋದು, ಪ್ರೀಸ್ಟ್ ಇರ್ಬೋದು, ಕೆಲವರು ಧರ್ಮಗುರು ಇರ್ಬೋದು, ಇನ್ನು ಕೆಲವರು ನೀವು ಸಂಘ ಸಂಸ್ಥೆಗಳೆಲ್ಲರೂ ಕಟ್ಟಬಹುದು. ನಿಮ್ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಿದ್ದಾರೆ. ಇದು ಸಣ್ಣ ಚೇಂಜಸ್ ಅಲ್ಲ, ನಿಮ್ ಜೀವನದಲ್ಲಿ ದೊಡ್ಡ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಇಟ್ ಇಸ್ ದ ನಾಟ್ ರೈಟ್ ಟೈಮ್ ಅಂತ. ಈಗ ನಿಮ್ ಜೀವನದಲ್ಲಿ ಯಾವುದೇ ಚೇಂಜಸ್ ಆಗದೇನೆ ಇದ್ದಿರ್ಬೋದು, ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಹೇಳ್ತಿದ್ದಾರೆ. ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಅಂತ ಹೇಳಿ. ಕಂಗ್ರ್ಯಾಚುಲೇಷನ್. ಫೈಲ್ ನಂಬರ್ 3 ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.